ಈಗ 5 ಎಕರೆ ಮಾರಿದ್ವಿ. ಹಾಂ, ಇದಕ್ಕೋಸ್ಕರನೇ. ಈಗ ಒಂದು ರೂಮ್ನೂ ಆಗಲಿಲ್ಲ ಅದು. ಈಗ ಒಂದು 50-60 ಲಕ್ಷ ರಿಪೇರಿ ಮಾಡೋಕೆ ಹೋಗಿದೆ. ನಮ್ಮ ಮನೆದೇವರು ಇಂಡಿ ತಾಲೂಕು ಹೊರ್ತಿ ಗ್ರಾಮ. ತೀರ ಚಿಕ್ಕ ಬಾಬು. ಈಗ ನಿಮ್ಮ ಮನೆಗೆ ಮಡ್ಸು ಅವು ಇವು ಚಿಲ್ಕ ಇದು ವಿದೌಟ್ ಮಡ್ಸು. ಹೌದು. ಇಲ್ಲಿ ಅಂದಾಜು ವಾಡೆ ರಿಪೇರಿನ ಮಾಡ್ಬೇಕಂದ್ರೆ 1 ಕೋಟಿ ಬೇಕು ರೀ. ಸ್ವಲ್ಪ ಈ ರೂಮಿಗೆ 9 ಕಬರ್ಡ್ಸು 9 ಡೋರ್ಸ್ ಇರೋದು ನನಗೆ ಮೂಡಲ ಮನೆ KSL ಸ್ವಾಮಿ ಧಾರಾವಾಹಿ ಮಾಡಿದ್ದಲ್ಲ, ಅವ್ರು ಹೇಳಿದಾಗ ಗೊತ್ತು. ಇದೆಲ್ಲ ರಿಪೇರಿ ಮಾಡೇ ಮಾಡ್ಬೇಕು ರೀ. ನನ್ನ ಮಕ್ಕಳು ಲಗ್ನ ಬಂದವು. ಹಂದಿಗನೂರು ವಾಡೆ ಇತಿಹಾಸಕ್ಕೆ ಆತ್ಮೀಯರೆಲ್ಲರಿಗೂ ಸ್ವಾಗತ. ನಿಮ್ಮ ಅಂತಪುರ ಕರ್ಕೊಂಡೋಗಿ ಸರ್. ಅಂದರೆ ಇಲ್ಲಿವರೆಗೂ ಎಲ್ಲರಿಗೂ ಅಲೋ ಇತ್ತು. ಇಲ್ಲಿ ದರ್ಬಾರ ಎಲ್ಲ ಮಾಡೋದು ಎಲ್ಲ ಅಲವ್ ಇತ್ತು. ಇನ್ನು ಒಳಗೆ ಓನ್ಲಿ ಫಾರ್ ಫ್ಯಾಮಿಲಿ ಮೆಂಬರ್ಸ್, ರಾಜಮನೆತನದವ್ರಿಗೆ ಮಾತ್ರ. ಓಕೆ, ಇದೇನು ಸರ್ ತಗ್ಗಾಗಿ ಮಾಡಿದ್ದಾರಲ್ಲ? ಅವ್ರು ತಗ್ಗಾಗಿ ಮಾಡಿದ್ದಾರೆ. ಸ್ವಲ್ಪ ಬಗ್ಗೆ ಬರಲಿ ಅಂಥೇಳಿ ಇಲ್ಲಿ ಬಗ್ಗೆ ಈಗ ನೀವು ಹಿಂಗೆ ಬರ್ಬೇಕಾದ್ರೆ ಹಿಂಗೆ ಬಗ್ತಿರಲ್ರಿ, ಹಿಂಗೆ ಅಪ್ಪನ ಕಾಲು ಬಂತಂದ್ರೆ. ಹೌದು. ಹಿರಿಯರಿಗೆ ಯಾವಾಗಲೂ ಬಗ್ಗೆ ನಮಸ್ಕಾರ ಮಾಡೋದು ಹಿಂದಿನ ಪರಂಪರೆ ರೀ ಅದು. ಹಾಗಾಗಿ ಈ ರೀತಿ ಮಾಡಿದ್ರು. ಇದ್ರ ಲಾಕ್ ಸಿಸ್ಟಮ್ ಎಲ್ಲ ಹೇಗಿದೆ ಸರ್? ಏನಾದ್ರು ಚೇಂಜಸ್ ಇದೆಯಾ? ಇವಾಗ ಯಾವ ರೀತಿ ಮಾಡ್ಕೊಂಡಿದ್ದೀರಾ? ಇವಾಗಲೂ ಅದೇ ರೀತಿ. ಓಕೆ. ಈಗ ನೀವು ಇವಾಗಿನ ಚಿಲ್ಕ ಅವು ಇವು ಹಚ್ಚಿದ್ರೆ ಇವು ತಡಿಬೇಕಲ್ರಿ, ಇವ್ರಿಗೆಲ್ಲ ಆಳಿನ ಮೇಲೆ ಮಾಡೋದು. ಈಗ ಜೋರು ಹಾಕಿದ್ರೆ ನಿಮ್ಮ ಇದನ್ನ ಕಿತ್ತೋಕೈತಿ. ಅವು ಏನಂತೀರಿ ಮಡ್ಸ್, ಅವ ಕಿತ್ತೋಕವು. ಇದಕ್ಕೆ ವಿದೌಟ್ ಮಡ್ಸ್ ಇದ್ರ ಮೇಲೆ ನಿಂದಿರುತ್ತೆ. ಅದೊಂದು ಇದ್ರ ಮೇಲೆ ಅಷ್ಟೇ. ಈಗ ನಿಮ್ಮ ಮನೆಗೆ ಮಡ್ಸು ಅವು ಇವು ಚಿಲ್ಕ ಇದು ವಿದೌಟ್ ಮಡ್ಸು. ಹೌದು. ಈ ಎಲ್ಲ ಡೋರ್ ನೋಡ್ರಿ ನಮ್ಮ ಎಲ್ಲ ಇದೆ ಥರ. ಈ ಭಾಗದಲ್ಲಿ ಏನಿದೆ ಸರ್? ಇಲ್ಲಿ ದೊಡ್ಡದಾಗಿ ಅಷ್ಟೇನಾ? ವಿಂಡೋಸ್ ಈ ರೀತಿಯಾಗಿ ಮಾಡಿದ್ರಾ? ಇನ್ನು ಗ್ಯಾಸ್ ಲೈಟರ್ ಇಟ್ಕೊಂಡಿದ್ದೀರಾ? ಗ್ಯಾಸ್ ಅವು ಮತ್ತು ಕರೆಂಟ್ ಹೋದಾಗ ದಸರಾ ದರ್ಬಾರ್ಕ್ಕೆ ಇವಾಗ ಹೋಗುತ್ತಾ? ಓಕೆ. ಇಲ್ಲಿ ಅವಾಗ ಏನಾಗಿದ್ದು ಸರ್ ಈ ಕೋಣೆ? ಈಗ ಅವಾಗ ಇಲ್ಲೆಲ್ಲ ಭತ್ತ ಇಡ್ತಿದ್ದರು. ಭತ್ತ ಖನಿಜ ಅಂತಿರ್ತಿದ್ದು. ಅದರಲ್ಲಿ ಭತ್ತ ಹುಳ ಹತ್ತಬಾರ್ದು. ಎಲ್ಲ ಲಕ್ಕಿಕೊಪ್ಪ ಇನಾಮ್ ಗ್ರಾಮ ಇತ್ತು. ಅಲ್ಲಿಂದ ಸಾವಿರಾರು ಚೀಲ ಭತ್ತ ಹಾಕಿ ಅಲ್ಲಿ ಇಲ್ಲಿ ಶೇಖರಣೆ ಮಾಡ್ತಿದ್ರು. ಅವನು ವರ್ಷಾನ್ಗಟ್ಲೆ ಈಗ ರಾಯರ ಮನ್ಯಾಗ ಮಗಳ ಲಗ್ನ ಬಂತು, ಆಗ ಅಕ್ಕಿ ಸಿಗೋದು ಕಷ್ಟ ಇತ್ತು ಹಿಂದಿನ ಕಾಲದಲ್ಲಿ. ಅವ್ರ ಮಗಳ ಲಗ್ನಕ್ಕೆ 1 ಚೀಲ, ಯಾರು ಊರಾಗಿದ್ದರೆ ಅವ್ರಿಗೆ ಭತ್ತ ಕೊಡೋದು, ಧಾನ್ಯ ಕೊಡೋದು. ಯಾರ್ದೋ ಹೊಸ್ದಾಗಿ ಲಗ್ನ ಆದ್ರೆ ಇಲ್ಲಿ ವಾಡೆಗೆ ಬಂದು ಉಡಿ ತುಂಬ್ಕೊಂಡು ಸಿರಿ ತೊಗೊಂಡ ಹೋಗ್ತಿದ್ರು. ಎನಿ ಕಾಸ್ಟ್, ಎಲ್ಲ ಸಮುದಾಯದವರು. ಎಲ್ಲ ಸಮುದಾಯ. ಈ ಊರಲ್ಲಿ ಎಷ್ಟು ಸಮುದಾಯದವರು ವಾಸವಾಗಿದ್ದಾರೆ? ಒಂದು 4-5 ಸಮುದಾಯ ಅದಾವ್ರಿ. ಒಂದು 5-6 ಅದಾವ. 5-6 ಸಮುದಾಯ ಅದಾವ. ಎಲ್ಲರೂ ಕೂಡ ಸಹಬಾಳ್ವೆಯಿಂದ ಜೀವನ ಮಾಡ್ತಾ ಇದ್ದೀರಾ ಸರ್. ಅದು ಅಲ್ಲೊಂದು ಡೋರ್ ಇದೆಯಲ್ಲ, ಅದು ಯಾವ ಮಾರ್ಗವಾಗಿ ನೋಡ್ಬೋದಾ? ಅಂದ್ರೆ ಒಂದು ಕೋಣೆ ಮುಂಚೆನೂ ತೀರ ಚಿಕ್ಕ ಬಾಬು. ಯಾರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ? ಈಗ ಯಾರು ನಮ್ಮ ತಮ್ಮ ಅವರು ಯಾರು ಮಾಡ್ತಾರ. ಇದು ನಾನು ಹೇಳಿದೆಲ್ಲ ಓಲ್ಡ್ ಇವು ಇದೊಂದು ಚಾವಿ ಇಸ್ಕೊಂಡು ಬಂದಿದ್ರೆ ನಿಮ್ಗೆ ಓಲ್ಡ್ ಸಾಮಾನೆಲ್ಲ ಹಳೆ ಸಾಮಾನು ಏನೇನಿದೆ ಇಲ್ಲಿ ಇವಾಗ? ಎಲ್ಲ ಇದ್ದಾವಲ್ಲಿ. ಅಂದ್ರೆ ಗ್ಲಾಸಿನ ಮೊದಲು ಗ್ಲಾಸ್ ಹೆಂಗಿದ್ದು, ಕಪ್ ಹೆಂಗಿದ್ದು, ಹಿತ್ತಾಳಿ ತಾಟು, ಜರ್ಮನ್ ಸಿಲ್ವರ್ ತಾಟು. ಸ್ಟೀಲ್ ಬರೋಕ್ಕಿಂತ ಮೊದಲು ಜರ್ಮನ್ ಸಿಲ್ವರ್ ಹಿತ್ತಾಳಿ ಅವನ್ನ ಕಲಾಯಿ ಮಾಡಿಸ್ತಿದ್ರು. ಹಂಗೆ ಊಟ ಮಾಡಕ್ಕೆ ಬರ್ತಿದ್ದರು. ತಿಂಗಳಿಗೊಮ್ಮೆರೆ ಕಲಾಯಿ ಮಾಡಿಸ್ತಿದ್ರು. ಈಗ ಅವೆಲ್ಲ ಹೋಗಿ ಎಷ್ಟಿರ್ಬೋದು ಸರ್ ಅಂದಾಜಿ? ಕೋಣೆ ತುಂಬ ಇದಾವ? ಅಷ್ಟೇನಿಲ್ರಿ, ಸ್ವಲ್ಪ ಇದಾವ. ಇದು ಅಲ್ಮೇರೆನಾ ಕೋಣೆನಾ? ಕೋಲೆ ರೂಮು. ಅದು ಇದೆ. ಅದು ಇದು ವಿದೌಟ್ ಮಾಡಿಸಿಲ್ದ ಎಲ್ಲ ಲಾಕ್ ಸಿಸ್ಟಮ್ ಇದೆ ಥರ. ಓಕೆ, ಸೂಪರ್ ಸೂಪರ್ ಸರ್. ವಿಂಡೋಸ್ ಏನು ಚೇಂಜ್ ಮಾಡ್ಕೊಂಡಿಲ್ಲ? ಇಲ್ಲ ಇಲ್ಲ ಇಲ್ಲ, ಹಳೆ ವಿಂಡೋಸ್. ಓಕೆ. ಇಲ್ಲಿ ಎಲ್ಲ ನೋಡ್ತೀವಲ್ಲ, ಇಲ್ಲೊಂದು ಬೀರ್ ನೋಡಿದೆ. ಅವೆಲ್ಲ ಸಾಮಾನ್ಯ. ಇವಾಗ ನಾವು ಬೀರ್ ಅಂತೀವಿ, ಪೆಟ್ಟಿಗೆ. ಲಾಕ್ ಲಾಕ್ ಇಷ್ಟು ಜಗ್ಗಿದ್ರು ಬರ್ತಿಲ್ಲ, ಹೇಳಿದ್ರು ಬರ್ತಾ ಇಲ್ಲ. ಹಿಂಗೆ ಸರ್ಸ್ಬೇಕು ನಾವು.
ಓಕೆ ನಾವೇ ಇಲ್ಲಿ ಇಲ್ಲಿ ಲಾಕ್ ಮಾಡ್ಯಾರ ನಾವು. ಏನು ಇಟ್ಟಿದ್ದೀರಾ ಇದರಲ್ಲಿ? ಏನು ಸಾಮಾನು ಇಟ್ಟಿದ್ದಾರೆ ನಾವು ತೆಗೆದು ನೋಡಿಲ್ಲ. ಈಗ ನೀವು ಹೇಳಿದ ಮೇಲೆ ಮುಂದಿನ ಸರಿ ತೆಗೆದು ನೋಡಿ. ಯಾರ ಕಾಲದಲ್ಲಿ ಇಟ್ಟಿರೋದು ಸರ್ ಇದು? ಈಗ ನಮ್ಮ ಅಜ್ಜ ಮುತ್ತಜ್ಜನ ಕಾಲದಾಗ ತೆಗ್ದೇ ಇಲ್ಲ ಇಲ್ಲ. ಸರ್. ಇದ್ರಲ್ಲಿ ಏನಾರ ಬೆಳ್ಳಿ ಬಂಗಾರ ಸಿಕ್ತು? ಏನೇ ಬೆಳ್ಳಿ ಬಂಗಾರ ಸಿಕ್ಕರು ದಾನನ ಮಾಡ್ತೇವೆ, ಆಯಿತಾ? ಈಗ ಲಾಕ್ ಐತೆ. ಓಕೆ, ಅಂದ್ರೆ ಇಷ್ಟು ಗಟ್ಟಿಯಾಗಿ ಲಾಕ್ ಮಾಡಿದಾರಲ್ಲ, ಅಂದ್ರೆ ಬೇರೆ ಬೇರೆ ರೀತಿ ಪೆಟ್ಟಿಗೆಗಳನ್ನ ನೋಡಿರ್ತೀವಿ. ಇದೇನಾದ್ರೂ ದುಡ್ಡು ಇಡೋದು ಪೆಟ್ಟಿಗೆನಾ? ದುಡ್ಡಿನ ಪೆಟ್ಟಿಗೆ ಏನಲ್ಲ, ಏನಾರ ಇಂಪಾರ್ಟೆನ್ಸ್ ಇವು ಇರಬೇಕು, ಏನೋ ದಾಖಲೆಗಳು. ನೀವು ತೆಗ್ದೇ ನೋಡಿಲ್ಲ? ತೆಗೆದೇ ನೋಡಿಲ್ಲ, ಅದ್ರ ಚಾವಿನೂ ನೋಡಿಲ್ಲ. ಓಕೆ, ಈ ಕಡೆ ಭಾಗದಲ್ಲಿ ಇವೆಲ್ಲ ಟ್ರಂಕ್ ರೀ. ಟ್ರಂಕ್ ವ್ಯವಸ್ಥೆ ಇಲ್ಲ ಬಿಡಿ. ನೀವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಏನಾದ್ರು ನೀವು ಹಾಸ್ಟೆಲಲ್ಲಿ ಏನಾದ್ರು ಓದಿದ್ರಾ? ನಾವೆಲ್ಲ ಟ್ರಂಕ್ನಾಗ ತೊಗೊಂಡು ಟ್ರಂಕೆ ಹೊತ್ಕೊಂಡು ಹೋಗ್ತಾ ಇದ್ದಿದ್ದು. ನಿಮ್ದು ಏನಾದ್ರು ಟ್ರಂಕ್ ಇಲ್ಲ ಇದೆಯಾ? ಈಗ ಅಲ್ಲೆಲ್ಲೇ ಕೂಲ್ಯಾಗದ ಹೈಸ್ಕೂಲ್ ನಾವು ಸ್ಕೂಲ್ನಾಗ ಇದ್ದಾಗ ಒಂದು ಟ್ರಂಕ್ನಾಗ ನಮ್ಮ ಚೊನ್ನ ಅಂಗಿ ಹಾಫ್ ಪ್ಯಾಂಟು ಶರ್ಟ್ ಎಲ್ಲ ಇಟ್ಕೊಂಡು ಚಾವಿ ಹಾಕೊಂಡು ಸ್ಕೂಲ್ಗೆ ಹೋಗ್ತೀವಿ. ಇವಾಗ ಎಲ್ಲದಕ್ಕೂ ಲಾಕ್ ಮಾಡಿದ್ದೀರಾ? ಎಲ್ಲ ಲಾಕ್ ಮಾಡಿದ್ದಾರೆ, ಎಲ್ಲೆಲ್ಲಿ ಇಟ್ಟಿದ್ದಾರೆ ನನಗೆ. ಓಕೆ, ಇಲ್ಲೊಂದೇ ಪೆಟ್ಟಿಗೆ ನೋಡ್ತೀವಿ ನಾವು, ಇದು ಬೇರೆ ರೀತಿ ಇದು ಬೇರೆ ಐತಿ, ಓಪನ್ ಐತಿ ನೋಡ್ರಿ. ಹೆಂಗೆ ಸರ್? ಅದ್ರಾಗೇನು ಅರ್ಬಿ ಇಟ್ಟರು, ಅರ್ಬಿ ಇಟ್ಟ ಬಟ್ಟೆಗಳನ್ನ ಇಟ್ಕೊಂಡಿದ್ದಾರೆ. ಓಕೆ, ಓ ಇದನ್ನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಕ್ಯಾರಿ ಮಾಡ್ಲಿಕ್ಕೆ ಅಂತ ಈ ರೀತಿ ಇಡಿ. ಓಕೆ, ಸೂಪರ್. ಹೋಗ್ಬೋದಾ? ಮ್ಯಾಲೆ ಹೋಗಿ ನೋಡ್ರಿ ನೀವು ಸಾಮಾನು ಏನು ಇಟ್ಟಾರ ಅಲ್ಲಿ, ಏನಾರು ಹಳೆ ಬಿಟ್ಟಾರ ನೋಡ್ರಿ. ಹಗರ್ ಹಗರ್ ಹತ್ತಿರ 4 ಸರ್. ಇಲ್ಲಿ ನೋಡ್ತೀವಲ್ಲ, ಅದು ಹೊರಗಡೆ ಇಲ್ಲೇ ಐತಲ್ರಿ ಓಪನ್ ಸೈಟ್. ಓಪನ್ ಗ್ಯಾಲ್ ಹೋಗ್ಬೋದಿತ್ತು. ಇದೇ ಮಳೆ ಬಂತಲ್ಲ, ಇದು ಎಲ್ಲ ಓಪನ್ ಸೈಟ್ ಇರುತ್ತೆ. ಈಗ ವಾಡ್ಯದ ಹೆಣ್ಮಕ್ಳು ಕುಂದ್ರಕ್ಕ ಸಂಜೆ ಕಡೆ ಯಾರ ಆಳು ಬಂದರು ಅವ್ರ ಜೊತೆ ಮಾತಾಡಕ ಇದು ಓಪನ್ ಸ್ಪೇಸ್ ಇದು. ಓಕೆ, ಅಲ್ಲಿ ಏನು ಸರ್? ದೇವ್ರ ಮನೆ ಅದು. ಓಕೆ, ಬೇರೆ ಕಡೆ ಎಂಟ್ರೆನ್ಸ್ ಇದೆಯಾ? ಆ ಕಡೆ ಎಂಟ್ರೆನ್ಸ್. ಇಲ್ಲೊಂದು ತೊಟ್ಟಿ ಮನೆ ಥರ ಫುಲ್ ಓಪನ್ ಆಗಿ, ಅಂದರೆ ಬಿಸಿಲು ಎಲ್ಲ ಬರಲಿ ಅಂತ. ಈ ಕಡೆ ರೂಮ್ ಸರ್? ಅದ್ರಾಗ ಒಂದು ಮಿರರ್ ಐತೆ ಸರ್. ಇದು ಯಾವ ಭಾಗ ಸರ್? ಇದು ಸಲ್ಲಿಸುವ ಮನೆ ಅಂತೇಳಿ ಶ್ರಾವಣ ಮಾಸದಾಗ ಸ್ವಾಮಿಗಳಿಗೆ ಊಟಕ್ಕೆ ಹಾಕ್ತೀವಿ. ಊಟಕ್ಕೋಸ್ಕರನೇ? ಓ, ಇಷ್ಟೊಂದು ದೊಡ್ಡ ಮನೆ. ಈ ವಾರ್ಡಲ್ಲಿ ಒಟ್ಟಾರೆ ಎಷ್ಟು ಬಾಗಿಲಿದ್ದಾವೆ? ಒಂದು 108 ಬಾಗಿಲು. 108 ಬಾಗಿಲಿದ್ದಾವೆ. ಈ ರೂಮಿಗೆ 9 ಕಬರ್ಡ್ಸು 9 ಡೋರ್ಸ್ ಇರೋದು ನನಗೆ ಮೂಡಲ ಮನೆ KSL ಸ್ವಾಮಿ ಧಾರಾವಾಹಿ ಮಾಡಿದ್ದಲ್ಲ, ಅವ್ರು ಹೇಳಿದಾಗ ಗೊತ್ತು. ಓ, ಅಷ್ಟೊಂದು ಇದೆಯಾ? 9 ಕಬರ್ಡ್ಸು 9 ಡೋರ್ ಅದಾವ. ಓಕೆ, ಅಂದರೆ ಒಂದು ರೀತಿಯಾಗಿ ನಂಬರ್ ನೋಡಿಕೊಂಡೇ ಕಟ್ಟಿರ್ತಾರೆ. ಅವ್ರು ಹೇಳಿದ ಮೇಲೆ ನನಗೆ ಗೊತ್ತಾಯ್ತು. ಈ ವಾರ್ಡಲ್ಲಿ ಯಾವೆಲ್ಲ ಸಿನಿಮಾ ಶೂಟಿಂಗ್ ಆಗಿದೆ ಸರ್? ಇದು ಮೂಡಲ ಮನೆ ಧಾರಾವಾಹಿ, ಮೆಗಾ ಸೀರಿಯಲ್, ಅದೇನು ಸೂಪರ್ ಇತ್ತು. ಮತ್ತು ಇನ್ನೊಂದು ಯಾವ್ದಾರ ಅದು ರತ್ನ ಪ್ರಪಂಚ. ಓಕೆ, ಯಾವುದು ಟೆಲಿಫಿಲ್ಮು? ಓಕೆ, ಇದು ಯಾವ ಕಡೆಗೆ? ಓ, ದೇವ್ರ ಮನೆ. ಅಂದರೆ 2 ಕಡೆನೇ ಎಂಟ್ರೆನ್ಸ್ ಇತ್ತ ದೇವ್ರ ಮನೆಗೆ? ಈ ಕಡೆ ಬನ್ನಿ ಮುಡ್ಯಾಕೆ ಈ ಕಡೆ ಹೊರಗೆ ಹೋಗ್ತವ್ರಿ, ಈ ಕಡೆಯಿಂದ ಡೋರ್, ಈ ಕಡೆ ಒಳಗೆ ಹೋಗೋಲ್ಲ, ಹಿಂಗೆ ಹೋಗಿಬಿಡೋದು ಪೂಜೆಗೆಲ್ಲ. ಪೂಜೆಗೆ ಈ ಕಡೆಯಿಂದ ಬರೋದು ಸ್ವಾಮಿಗಳು ಅವರು. ಇದೊಂದು ರೂಮ್ ಅವ್ರಿಗೆ, ಲ್ಯಾಟ್ರಿನ್ ಬಾತ್ರೂಮ್ ಎಲ್ಲ ಸಪ್ರೇಟ್. ಇಲ್ಲಿಂದ ರೂಮ್ ಸ್ವಾಮಿಗಳು ಮಡಿಯಾಗಿ ಪೂಜೆಗೆ ಬರ್ತಾರೆ. ಓಕೆ, ಇದೇ ಒಂದು ದರ್ಬಾರ್ ಹಾಲ್ ಥರ ಇದೆಯಲ್ಲ ಸರ್, ಆ ರೀತಿಯಾಗಿ ಒಂದು ದೇವರು ಪೂಜೆ ಮನೆ ನೋಡ್ತಾ ಇದ್ದೀವಿ. ನಮ್ಮ ಮನೆ ದೇವರು ಇಂಡಿ ತಾಲೂಕು ಹೊರ್ತಿ ಗ್ರಾಮ, ಸೋಲಾಪುರ ರೋಡ್, ಬಿಜಾಪುರ ಟು ಸೋಲಾಪುರ ರೋಡ್. ಆಗಿನ ಕಾಲದಾಗ ಎಣ್ಣಿಗೆ ಅಂಥೇಳಿ 40 ಎಕರೆ ಇವ್ರು ದಾನ ಮಾಡಿದರು ಈ ಮನೆತನದವ್ರು. ಈಗ ಹಾರ್ಟ್ ಆಫ್ ದ ಸಿಟಿ ಆದ 40 ಎಕರೆ ಬಿಟ್ಟರೆ ಸುತ್ತಲೂ ಸಿಟಿ ಡೆವಲಪ್ ಆಗಿಬಿಟ್ಟಿದೆ. ಅದರ ಉತ್ಪನ್ನ ತೊಗೊಂಡು ಎಣ್ಣೆ ಹಚ್ಚಿಲ್ಲ ಅಂತ ಆಗಿನ ಕಾಲದಾಗ ಕೊಟ್ಟಿದ್ದಾರೆ. 40 acres ಲ್ಯಾಂಡ್ ಹಂದಿಗೆ ನೋಡಿ ದೇಶಕತ್ತೇವ್ರು. ಈಗ ಅವ್ರು ಕೇಳಿದರು, ಮತ್ತಿದು ವಾರ್ಸ ಹಚ್ಬೇಕಲ್ಲ, ನಮ್ಮ ಮುತ್ತಜ್ಜ ಕೊಟ್ಟಿದ್ದು, ಈಗ ವಾರ್ಸ ಬೇಕಲ್ಲ ಅದಕ್ಕೆ ಎಲ್ಲ ಪೇಪರ್ಸ್ ಕೊಡ್ರಿ ಅಂದ್ರೆ ಇನ್ನೂ ಕೊಟ್ಟಿಲ್ಲ, ಕೊಡ್ತೇವೆ. ಓಕೆ, ಅದು ಯಾವುದು ಸರ್? ಯಾವ ದೇವರು ವಿಗ್ರಹ? ರೇವಣ ಸಿದ್ದೇಶ್ವರ. ಹಾಂ, ಬೆಳ್ಳಿ, ಎಲ್ಲ ಬೆಳ್ಳಿ ಓದಿವು. ಏನಿಲ್ಲಪ್ಪ, ಹಿಂದಿಂದ ಇದ್ದಿದ್ದು. ಅಲ್ಲಿನ ಚಿತ್ತಾರಗಳೆಲ್ಲ ನೋಡ್ತೀವಲ್ಲ, ಅವೆಲ್ಲ ದೇವ್ರು ಇವ್ರಿ ಸರ್. ನಿತ್ಯ ಪೂಜೆ. ಓಕೆ, ಈ ಕಡೆ ಮತ್ತೆ ಈ ಕಡೆ? ಆ ಕಡೆ ಸ್ವಾಮಿಗಳ್ಗೆ ಕುಂತ ಪೂಜೆ ಮಾಡ್ತೀವಿ.
ಇಲ್ಲೆಲ್ಲ ನೋಡ್ತೀವಲ್ಲ ನಾವು ಅಲ್ಲಿ ಪಕ್ಕದಲ್ಲಿ ಇವೆಲ್ಲ ಕಬರ್ಡ್ಸ್ ಪೂಜೆ ಸಾಮಾನು ಇಡ್ತಿದ್ದಾರೆ ಮೇಡಮ್. ಮುಂಚೆಯಿಂದ ಪೂಜೆ ಸಾಮಾನು ಈಗೆಲ್ಲ ಅವೆಲ್ಲ ಹೋಗ್ಬಿಟ್ಟಿದ್ದಾವೆಲ್ಲ. ಇವೆಲ್ಲ ಪೂಜೆ ಸಾಮಾನು ಎಲ್ಲ ಕಂಪ್ಲೀಟಾಗಿ ಲೋಬಾನ. ಸರ್ ಇದು ರಾಜರ ಕಾಲದಲ್ಲಿ ಏನಂತ ಬಂದಂಥದ್ದು ಬೆಳ್ಳಿ ಪಾತ್ರೆಗಳು ಅದೇನಾದರೂ ಪೂಜೆಗೆ ಬಳಸ್ತಾ ಇದ್ರಾ ಆ ಥರದ್ದೇನಾದ್ರು? ಅವಾಗ ದಸರಾದಾಗ ಬಳಸ್ತೀವಿ. ಇವಾಗಲೂ ನೀವು ಬಳಸ್ತೀರಾ? ಏನೆಲ್ಲ ಬಳಸ್ತೀರಾ ಬೆಳ್ಳಿ? ಬೆಳ್ಳಿ ತಾಟು, ಬೆಳ್ಳಿ ಆರತಿ ಅವೆಲ್ಲ ಬಳಸ್ತೀವಿ. ಎಲ್ಲ ಇಟ್ಕೊಂಡಿದ್ದೀರಾ ಜೋಪಾನವಾಗಿ, ಯಾಕೆಂದರೆ ಪರಂಪರೆಯಾಗಿ ಬರಬೇಕು ಅಂತ. ಓಕೆ. ಮೇಲೆ ಇದ್ರದ್ದು ಯಾವ ರೀತಿ ಇದೆ ಸರ್? ಇಲ್ಲಿಗೆ ಹೆಂಗೆ ಗಾಳಿ ಬೆಳಕಿನ ವ್ಯವಸ್ಥೆ? ಬೆಳಕಿಂಡಿದೆಯಲ್ಲ, ಮಳೆ ಬರೋದು ಸಲುವಾಗಿ ಬಂದಿದೆ. ಓಪನ್ ಇರುತ್ತೆ, ಅದು ತೆಗೆದ್ರೆ ಓಪನ್. ಅಂದರೆ ಬೇಸಿಗೆ ಕಾಲದಲ್ಲಿ ತೆಗಿದ್ದೀರಾ? ಈಗ ಮಳೆಗಾಲ ಇದೆಯಲ್ಲ, ಅದಕ್ಕೆ ಮಳೆ ನೀರು ಒಳಗೆ ಬರ್ತಾವ ಅಂತೇಳಿ ಮುಸ್ತೀವಿ. ಸರ್ ಹೇಗೆ ಇದಕ್ಕೆ ಗ್ರಿಪ್ಪು ಅಂದರೆ ಅದೆಲ್ಲ ಕಲ್ಲಲ್ಲ ಮೇಲೆಲ್ಲ ನೋಡ್ತೀರಾ? ಇವೆಲ್ಲ ಪಡ್ಜಂತಿ ಮೇಲೆ ಪಾರ್ಟಿಕಲ್ ಹಾಕಿ ಅರ್ಲಿಂದ ಮೇಲ್ಮುದ್ದೆ ಹಾಕಿ ಆಮೇಲೆ ಕಾಂಕ್ರೀಟ್ ಹಾಕಿರ್ತೀವಿ. ಸರ್ ಒಂದು ಸ್ವಲ್ಪ ಏನಾದ್ರು ಮಿಸ್ಸರ ಕಲ್ಲೆಲ್ಲ ಕೆಳಗಡೆ ಬೀಳುತ್ತೆ? ಬೀಳಲ್ಲ, ಅಷ್ಟು ಗ್ರಿಪ್ ಇದೆ. ಭೂಕಂಪ ಆದರೂ ಬೀಳಲ್ಲ, ಅಷ್ಟು ಸ್ಟಿಫಾಗಿ ನಿಲ್ಲುತ್ತೆ. ಅಲ್ಲಿ ಕಂಬದ ಮೇಲೆ ಐತಿ ರೀ ಅವು ಎಲ್ಲ ತೊಲಿ ಗಾಡಿ ಮೇಲೆ ಐತಿ. ಓಕೆ. ಈ ಕಂಬ ಐತಿ ಅಲ್ರಿ, ಈ ಒಟ್ಟು ಗಾಡಿ ಕೆಡಿದ್ರೆ ಈ ಕಂಬದ ಮೇಲೆ ಇರ್ತಾವೆ. ಕಂಬ ಅಷ್ಟು ಸ್ಟ್ರೆಂತ್ ಇದೆ. ಸ್ಟ್ರೆಂತ್ ಇರುತ್ತೆ, ಅವು ಎಲ್ಲ ಕಂಬದ ಮೇಲೆ ಇರ್ತವೆ. ಗಾಡಿ ಸಪೋರ್ಟ್ ಏನಪ್ಪ ನಮ್ಗೆ ಮುಚ್ಚಲಿಕ್ಕೂ ಮುಚ್ಚಲಿಕ್ಕೆ ರೂಮ್ ಇದನ್ನ ಮಾಡೋಕೆ ಗಾಡಿ. ಸರ್ ಇಲ್ಲೇನಾದ್ರು ಬರ್ದಿದ್ದಾರಲ್ಲ ಜೀರ್ಣೋದ್ಧಾರ ಮಾಡಿದ್ವಿ. ಒಮ್ಮೆ ಬಿದ್ದಿತ್ತು 1988 ಮತ್ತು ಆಗ ಜೀರ್ಣೋದ್ಧಾರ ಮಾಡಿದ್ವಿ. ಓ ಸೂಪರ್. ಈ ಪೇಂಟ್ ಎಲ್ಲ ಮಾಡಿಸಿದ್ ನೀವೇನಾ ಅಥವಾ ಮುಂಚೆಯಿಂದಲೇ ಇದೇ ರೀತಿ ಇತ್ತ? ಓಕೆ. ಈ ಚಿತ್ತಾರಗಳೆಲ್ಲ ಬರ್ಸಿದ್ದು ನೀವೇ? ನಿಮ್ದು ಕಾನ್ಸೆಪ್ಟ್ ಇದೆಲ್ಲ? ಒಂದು ಇಲ್ಲಿಗೆ ಬಂದರೆ ನಿಜವಾಗ್ಲೂ ದರ್ಬಾರ್ ಅಲ್ಲಿಗೆ ಬಂದಂಗೆ ಫೀಲ್ ಆಗ್ತಾ ಇದೆ. ದೇವ್ರ ಮನೆ ಸಖತ್ತಾಗಿದೆ ಸರ್. ಎಲ್ಲೇ ಬಂದರೂ ಬಗ್ಗಿ ಬರಬೇಕಿಲ್ಲಿ. ಮೂಡಲ ಮನೆ ಎಷ್ಟು ದಿನಗಳ ಕಾಲ ಇಲ್ಲಿ ಚಿತ್ರೀಕರಣ ಆಯಿತು? 3 ವರ್ಷ. ಅವಾಗ ನೀವು ಎಲ್ಲಿದ್ರಿ? ಇಲ್ಲೇ ಇರ್ತಿದ್ವಿ. ಯಾವ ಭಾಗ? ಹೇಗೆ ಶೂಟಿಂಗ್ ಅವ್ರಿಗೆ ಹೇಗೆ? ಇದೊಂದು ರೂಮು, ಅಲ್ಲಿ ಹೊರಗೆ ಒಂದು ರೂಮ್. ನಿಮ್ಗೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ನಾವು ಮಾಡ್ಕೊತಿದ್ವಿ, ಅವರು ಮಾಡಿಕೊಡ್ತಿದ್ದಾರೆ ನಮಗೆ. ಪದ್ಮಾಜರಾವ್ ಕಾಫಿ ಮಾಡ್ಕೊಂಬರ್ರಿ ಮಂದಿ ಬಂದಾರಂದ್ರೆ 10-20 ಕಪ್ ಕಾಫಿ ಹಾಕಿನ ಮಾಡ್ಕೊಂಬರ್ರಿ. ಓಕೆ. ಅವರೆಲ್ಲ ಇಲ್ಲೇ ಉಳ್ಕೊಳ್ತಾ ಇಲ್ಲೇ ಉಳ್ಕೊತಿದ್ರು, ನಮ್ಮ ಜೊತೆನೇ ಊಟ ಮಾಡ್ತಿದ್ರು. ಓ ಗ್ರೇಟ್. ಹಾಗಾದ್ರೆ ಅದು ಸೀರಿಯಸ್ ಶೂಟಿಂಗ್ ಎಲ್ಲ ನೋಡ್ಲಿಕ್ಕೆ ಬೇರೆ ಬೇರೆ ಭಾಗದಿಂದ ಎಲ್ಲ ಬರೋರು ಅವಾಗ ಫುಲ್ ಬ್ಯುಸಿ. ಸರ್ ಇಲ್ಲೇನೋ ಒಳಗಡೆ ಜಾಗ ಇದೆ, ನೋಡೋಣ ಬನ್ನಿ. ಅವೆಲ್ಲ ತೋರ್ತಾವ ಬರ್ರಿ ಮೇಡಮ್. ಸರ್ ಇಲ್ಲೇನಿದು ಎಲ್ಲ ಬಿದ್ದೋಗ್ಬಿಟ್ಟಿದೆಯಲ್ಲ? ಎಲ್ಲ ಮಾಡಿಸ್ಬೇಕಾಗೈತಿ. ಈಗ ಸಿಮೆಂಟ್ ಐತಿ, ಏನು ಮಾಡೋದು? ಸರ್ ಈ ಕಡೆ ಅದು ಅಡುಗೆ ಮನೆ ಬಿದ್ದಿದೆ, ನೋಡ್ರಿಲ್ಲ ಬನ್ನಿ ಸರ್. ಬಿದ್ದಿದೆ ರೀ. ಓ ಸರ್ ಎಷ್ಟು ಸರ್? ಎಷ್ಟು? ನಾನು ಇವಾಗ ನಿಮಗೆ ಕೇಳೋಕೆ ಎಷ್ಟು ಲಕ್ಷ ಇಟ್ಟಿದ್ದೀರಾ ನೀವು ಇವಾಗ? ಈ ಒಂದು 50-60 ಲಕ್ಷ ರಿಪೇರಿ ಮಾಡೋಕೆ ಹೋಗಿದೆ. ಇನ್ನೂ ರಿಪೇರಿ ಆಗಿಲ್ಲ? ಇನ್ನೂ ಪೂರ ರಿಪೇರಿ ಆಗಿಲ್ಲ. ಮುಂಚೆ ಇದು ಅಡುಗೆ ಮನೆ? ಅಡುಗೆ ಮನೆ ಇವೆಲ್ಲ ಬಿದ್ದಿದೆ ನೋಡಿ. ಒಲೆ ಎಲ್ಲಿತ್ತು? ಇಲ್ಲಿ. ಇಷ್ಟು ದೊಡ್ಡ ಅಡುಗೆ ಮನೆ ಇತ್ತು? ಹಂಗಾರೆ ಒಂದು ದಿನಕ್ಕೆ ಎಷ್ಟು ಜನಕ್ಕೆ ಅಡುಗೆ ಮಾಡಿ? 100-200 ಜನಕ್ಕೆ ಅಡುಗೆ ಮಾಡ್ತಿದ್ವಿ. ಹಂಗಾರೆ ಒಲೆನೇ ಆರಿಸ್ತಾ ಇರಲಿಲ್ಲ? ಇಲ್ಲ 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 ಇಲ್ಲ. ಅಡುಗೆಯವ್ರು ಎಷ್ಟು ಜನ ಇದ್ರು? 4-5 ಜನ ಅಡುಗೆಯವರೇ ಇದ್ರು. ಊಟಕ್ಕೆ ನೀಡೋರು 3-4 ಮಂದಿ ಇದ್ರು. ಓಕೆ. ಮುಂಜಾನೆ ಸ್ಟಾರ್ಟ್ ಆದ್ರೆ ರಾತ್ರಿ ಮಟ್ಟ ಅವ್ರು ಇಲ್ಲೇ ಇರ್ತಿದ್ರು. ನಿಮ್ಮ ಕಾಲಘಟ್ಟದಲ್ಲಿ ನೀವು ಚಿಕ್ಕವರಿದ್ದಾಗ ಯಾವ ರೀತಿ ಇತ್ತು ಈ ಮನೆ ವಾತಾವರಣ? ಇಲ್ಲಿ ಎಲ್ಲ ರೊಟ್ಟಿ ಮಾಡ್ತಿದ್ರು. ಎಲ್ಲ ಊರಿಗೆ ಯಾರ ಬರಲಿ ಊಟಕ್ಕೆ ಇಲ್ಲೇ ಬರ್ತಿದ್ರು. ಒಂದು ತಲಾಟಿ ಊರಿಗೆ ಗ್ರಾಮದಿಂದ ಯಾವುದೋ ಗ್ರಾಮದವ್ರು ಬಂದರು ಊಟಕ್ಕೆ ಇಲ್ಲೇ ಕೊಡ್ತಿದ್ರು. ಇಲ್ಲೇ ವ್ಯವಸ್ಥೆ ಇತ್ತು? ಅವಾಗೇನು ಹೋಟೆಲ್ಗೇನು ಹೋಗ್ತಾ ಇರಲಿಲ್ಲ? ಹೋಟೆಲೇ ಇದ್ದಿದ್ದಿಲ್ಲ ನಮ್ಮ. ಹಾಗಾಗಿ ಅಂದರೆ ನೀವು ಎಷ್ಟು ಕಾಲ ಆಯಿತು ಸರ್ ಇದು ಎಲ್ಲ ಈ ರೀತಿ ಆಗಿ ಬಿದ್ದೋಗಿ? ಈಗ ಒಂದು 2 ವರ್ಷ ಆಯಿತು. ಹೊಳಿ ಬಂದು ಮಳೆ ಹೆಚ್ಚಾಗಿ ಬಿತ್ತು. ಓಕೆ. ಇದನ್ನ ಇವಾಗ ಸರಿ ಮಾಡಿಸ್ತೀನಿ ಅಂದರೆ ಎಷ್ಟಾಗ್ಬೋದು ಸರ್? ಎಷ್ಟು ಲಕ್ಷ? ಇಲ್ಲಿ ಅಂದಾಜು ವಾಡೆ ರಿಪೇರಿನ ಮಾಡ್ಬೇಕಂದ್ರೆ 1 ಕೋಟಿ ಬೇಕು ರೀ. ಸ್ವಲ್ಪ ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ಶುಭ ಕಾರ್ಯ ಆದರೆ ಮಾಡಿಸ್ಲೇಬೇಕು. ಈಗ ನಾನು ಸರ್ಕಾರಕ್ಕೆ ಕೇಳಿದ್ದೇನೆ, ಅವ್ರು ಕೊಟ್ಟರೆ ಅನುಕೂಲ ಆಗುತ್ತೆ. ಇಲ್ಲಿಲ್ಲ ಅಂದ್ರೆ ನಾನು ನನ್ನ ಸ್ವಂತ ಹೊಲವನ್ನು ಮಾರಿ ಮಾಡಬೇಕಾಗುತ್ತೆ. ಎಷ್ಟಿದೆ ಸರ್ ಇಲ್ಲಿ ಹೊಲದ್ದೆಲ್ಲ ರೇಟ್? 1 ಎಕರೆಗೆ? 1 ಎಕರೆಗೆ 7-8 ಲಕ್ಷ ಇದೆ. ಹಾಗಾದ್ರೆ ನೀವು 10 ಎಕರೆ ಮೇಲೆ ಮಾರಬೇಕಾಗುತ್ತೆ ಇದನ್ನೇನಾದ್ರು ಸರಿ ಮಾಡಬೇಕು ಅಂದರೆ. ಈಗ 5 ಎಕರೆ ಮಾರಿದ್ವಿ. ಇದಕ್ಕೋಸ್ಕರನೇ ಈಗ 1 ರೂಮ್ನೂ ಆಗಲಿಲ್ಲ ಅದು. ಅಯ್ಯೋ. ಇಲ್ಲೂ ತುಂಬ ರೂಮ್ಗಳಿದೆ. ಎಷ್ಟಿದೆ? ಇಲ್ಲಿ 1 ರೂಮ್ನೂ ಆಗಲಿಲ್ಲ. ಅದು ಕಟ್ಟಿದ್ದು ಅದೊಂದು ರೂಮ್ ಆಯ್ತು ನೋಡಿ. ಓಕೆ. 5 ಲಕ್ಷದಲ್ಲಿ ಅಂದರೆ ಕೂಲಿ ಆಳುಗಳಿಗೂ ದುಡ್ಡು ಕೊಡಬೇಕಲ್ಲ, ಮತ್ತೆ ಯಾಕೆ ಅರ್ಧಕ್ಕೆ ಸ್ಟಾಪ್ ಆಯಿತು? ಈಗ ಅದು ಮತ್ತು ನಾವು ಅಡ್ಡಾಡಕತ್ತೀವಿ. ಗೌಂಡ್ಯಾರು ಬರೋಲ್ಲ, ಡೈಲಿ ಪೇಮೆಂಟ್ ಬೇಕಲ್ರಿ. ಬರಗಾಲ ಒಂದು ಬಿತ್ತು ನಮಗೆ, ಮಳಿನ ಹೋಯ್ತು. ಹಾಗಾಗಿ ಅಲ್ಲಿಗೆ ಸ್ಟಾಪ್ ಆಯಿತು. ಸ್ಟಾಪ್ ಮಾಡಿದ್ವಿ.
ನಿಮ್ಮ ಮನೇಲಿ ನೆಕ್ಸ್ಟ್ ಶುಭ ಕಾರ್ಯ ಆದರೆ ಯಾವ್ದಾಗ್ಬೋದು? ಇದೆಲ್ಲ ರಿಪೇರಿ ಮಾಡೇ ಮಾಡ್ಬೇಕು ರೀ. ನನ್ನ ಮಕ್ಕಳ ಲಗ್ನ ಬಂದವು. ಓಕೆ, ಇದೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಇವಾಗ? ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.